ಮಮತಾ ದೀದಿ ಸುತ್ತ ಸಂಕಷ್ಟಗಳ ಸರಮಾಲೆ. ಕೋರ್ಟಲ್ಲೂ ಸೋಲಿನ ಮೇಲೆ ಸೋಲು. ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ ಒಂದಾನೊಂದು ಕಾಲದಲ್ಲಿ ಎದುರಿಲ್ಲದ ನಾಯಕಿಯಾಗಿದ್ದ ಮಮತಾ ಬ್ಯಾನರ್ಜಿ ಇಂದು ಒಂದಾದ ಮೇಲೊಂದು ಕಾನೂನು ಸಂಕಷ್ಟಗಳಲ್ಲಿ ಸಿಲುಕಿದ್ದಾರೆ. ದೀದಿಯ ಭದ್ರಕೋಟೆ ಎನ್ನಲಾಗುವ ರಾಜ್ಯದಲ್ಲಿ ಈಗ ದೀದಿಗೆ ಕಂಟಕಗಳು ಕಾದಿವೆ. ಈ ಕಾನೂನು ಸಮರಗಳು ಮಮತಾ ಬ್ಯಾನರ್ಜಿಯವರ ರಾಜಕೀಯವನ್ನು ಎತ್ತ ಕೊಂಡೊಯ್ಯುತ್ತವೆ ಅನ್ನೋ ಚರ್ಚೆ ಈಗ ಆರಂಭವಾಗಿದೆ. ಹಿಂದೂ ದ್ವೇಷದಿಂದ ದೀದಿಗೆ ಸಂಕಷ್ಟ. जो इसने इसने बनाया, जो एक झुमला पार्टी ने बनाया, वो धर्म को हम नहीं मानता है. हम जानबूझ के एक गंदा धर्म जो इसने बनाया, जो एक झुमला पार्टी ने बनाया, वो धर्म को हम नहीं मानता है. ಈ ಹೇಳಿಕೆ ಮಮತಾ ಬ್ಯಾನರ್ಜಿಯವರಿಗೆ ಹೊಸ ಸಂಕಷ್ಟ ತಂದೊಡ್ಡಿದೆ. ಸನಾತನ ಧರ್ಮವನ್ನು ಗಂಧ ಧರ್ಮ ಅಂದರೆ ಅಪವಿತ್ರ ಧರ್ಮ ಎಂದು ಅವರು ಆ ವೇದಿಕೆಯ ಮೇಲಿಂದ ಹೀಯಾಳಿಸಿದ್ದರು. ಈ ಸಂಬಂಧ ಈಗ ಸಿಲಿಗುರಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಹೇಳಿಕೆ ಹಿಂದೂ ಧರ್ಮೀಯರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ದೂರುದಾರರು ವಾದಿಸುತ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಆಡಿದ ಮಾತುಗಳು ಈಗ ಮಮತಾ ಅವರ ಕೊರಳಿಗೆ ಸುತ್ತುಕೊಂಡಿವೆ. ಈ ಮುಸ್ಲಿಂ ತುಷ್ಟೀಕರಣವೇ ಮಮತಾ ಬ್ಯಾನರ್ಜಿಗೆ ಚುನಾವಣೆಯಲ್ಲಿ ಮುಳುವಾಯಿತು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿದೆ. ಎಸ್ಐಆರ್ ಪರ ನಿಂತ ಸುಪ್ರೀಂ ಕೋರ್ಟ್. ಆಯೋಗದ ವಿರುದ್ಧ ತೊಡೆ ತಟ್ಟಿದ್ದ ದೀದಿಗ ಮುಖಭಂಗ. ಮಮತಾ ಬ್ಯಾನರ್ಜಿಯವರಿಗೆ ಎದುರಾಗಿರುವ ಮತ್ತೊಂದು ಆಘಾತ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ. ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲು ಕೈಗೊಳ್ಳುವ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕ್ರಮವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಈ ಪ್ರಕ್ರಿಯೆಯು ಸಂವಿಧಾನಬದ್ಧವಾಗಿದ್ದು ಕಾನೂನುಬಾಹಿರವಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಯಮಾಲ್ಯ ಬಾಗ್ಚಿ ಅವರ ನೇತೃತ್ವದ ಪೀಠವು ಈ ಮಹತ್ವದ ತೀರ್ಪನ್ನು ನೀಡಿದೆ. ಎಸ್ಐಆರ್ ಪ್ರಕ್ರಿಯೆಯು ನಿಖರ ಮತ್ತು ಎಲ್ಲರನ್ನೂ ಒಳಗೊಂಡ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ನಿಟ್ಟಿನಲ್ಲಿ ಒಂದು ಮುಖ್ಯ ಹೆಜ್ಜೆಯಾಗಿದೆ. ಇದು ಸಂವಿಧಾನಕ್ಕೆ ಜೀವ ತುಂಬುವ ಕೆಲಸ ಮಾಡುತ್ತದೆ ಎಂದು ನ್ಯಾಯಾಲಯ ಶ್ಲಾಘಿಸಿದೆ. ಚುನಾವಣಾ ಆಯೋಗದ ಈ ಆದೇಶ ಮಮತಾ ದೀದಿಗೆ ಆದ ತೀವ್ರ ಹಿನ್ನಡೆಯಾಗಿದೆ. ಫೈಲ್ ಕಳ್ಳತನದ ಆರೋಪ. ಕಳೆದ ಕೆಲವು ತಿಂಗಳ ಹಿಂದೆ ಐಪ್ಯಾಕ್ ಕಚೇರಿಯ ಮೇಲೆ ಇಡಿ ದಾಳಿ ನಡೆದಾಗ ಸ್ವತಃ ಮುಖ್ಯಮಂತ್ರಿಯಾಗಿದ್ದ ಮಮತಾ ಬ್ಯಾನರ್ಜಿಯವರು ಅಲ್ಲಿಗೆ ಧಾವಿಸಿ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿದ್ದರು ಮತ್ತು ಫೈಲ್ಗಳನ್ನು ಹೊತ್ತೊಯ್ದರು. ಈ ವಿಷಯದಲ್ಲೂ ಅಷ್ಟೇ ಸುಪ್ರೀಂ ಕೋರ್ಟ್ ಕಿಡಿಕಾರಿತ್ತು. ಮುಖ್ಯಮಂತ್ರಿಯೇ ಈ ರೀತಿ ವರ್ತಿಸೋದು ಎಷ್ಟು ಸರಿ ಎಂದು ಪ್ರಶ್ನಿಸಿತ್ತು. ಆ ಕೇಸ್ ಕೂಡ ಮಮತಾ ದೀದಿಗೆ ವಿರುದ್ಧವಾಗಿಯೇ ಮುಕ್ತಾಯಗೊಳ್ಳೋ ಆತಂಕ ಮಮತಾ ಅವರಿಗಿದೆ. ಅಭಿಷೇಕ್ ಬ್ಯಾನರ್ಜಿ ನಿವಾಸಕ್ಕೆ ನುಗ್ಗಿದ್ದ ಪೊಲೀಸರು. ಈ ಎಲ್ಲ ಗಾಯಗಳ ಮೇಲೆ ಬರೆ ಎಳೆದಂತೆ ಮೊನ್ನೆ ಮತ್ತೊಂದು ವಿದ್ಯಮಾನ ಸಂಭವಿಸಿದೆ. ಮೇ 25ರಂದು ಮಮತಾ ಅವರ ಸೋದರಳಿಯ ಮತ್ತು ಟಿಎಂಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ಅವರ ನಿವಾಸದ ಮೇಲೆ ಪೊಲೀಸ್ ದಾಳಿ ನಡೆದಿದ್ದು ಆ ಕಾರ್ಯಾಚರಣೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಆ ರೇಡ್ ವೇಳೆ ಪೊಲೀಸರು ಅಭಿಷೇಕ್ ಮನೆಯಲ್ಲಿದ್ದ ಸಿಸಿಟಿವಿ ವ್ಯವಸ್ಥೆಯನ್ನು ತಮ್ಮ ಸುಪರ್ದಿಗೆ ಪಡೆದಿದ್ದಾರೆನ್ನಲಾಗಿದೆ. ಈ ಕಾರ್ಯಾಚರಣೆ ಉದ್ದೇಶ ಇನ್ನೂ ಸ್ಪಷ್ಟವಾಗಿಲ್ಲ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೆಯಬಹುದು ಅನ್ನೋ ಆತಂಕ ಮಮತಾ ಬ್ಯಾನರ್ಜಿಯವರಲ್ಲಿ ಮನೆ ಮಾಡಿದೆ. ಒಟ್ಟಾರೆಯಾಗಿ ಚುನಾವಣೆ ಸೋತ ನಂತರ ಮಮತಾ ಬ್ಯಾನರ್ಜಿಯವರ ರಾಜಕೀಯ ಬದುಕು ಮಾತ್ರವಲ್ಲ, ವೈಯಕ್ತಿಕ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಮುಂದಿನ ದಿನಗಳಲ್ಲಿ ಇವು ಇನ್ನಷ್ಟು ವಿಕೋಪಕ್ಕೆ ಹೋಗೋ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ.